ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮದ್ದು ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತೊಂದು ಕ್ವಿಕ್ ರೀಡಿಂಗ್ ಮಾಡೋಣ ಆ್ಯಂಡ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಆ್ಯಸ್ ಯೂಶುವಲ್ ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತು ತೋರಿಸ್ತೀನಿ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ಈ ರೀಡಿಂಗ್ನ ಬೇಕಂದರೆ ಇವಾಗ ನೀವು ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಈ 2 ಪೈಲಲ್ಲಿ ಯಾವ ಪೈಲ್ ನಿಮಗೆ ತುಂಬ ರೆಸನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ನೀವು ನೋಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಪೈಲ್ 1 ರೀಡಿಂಗ್ನ ನೋಡೋಣ. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಯೂನಿವರ್ಸ್ನ ಥ್ಯಾಂಕ್ ಮಾಡಿ. ಆ್ಯಂಡ್ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಪೈಲ್ 1 ವ್ಯಕ್ತಿಯ ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ಅಥವಾ ಪ್ರಸ್ತುತ ಭಾವನೆಗಳು ಏನಿದೆ ಅಂತ ನೋಡೋಣ. ಓಕೆ, ಪೈಲ್ 1 ವ್ಯೂವರ್ಸ್, ಸೊ ಮೆಸೇಜಸ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಕ್ಲಿಯರಾಗಿ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಟ್ರಿಗರ್ ವಾರ್ನಿಂಗ್. ಇದರಲ್ಲಿ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಮೆಸೇಜಸ್ ಅಥವಾ ನಿಮಗೆ ಹರ್ಟ್ ಆಗೋವಂಥ ಮೆಸೇಜಸ್ ಅಥವಾ ಶಾಕ್ ಕೊಡುವಂಥ ಮೆಸೇಜಸ್ ಕೂಡ ಬರ್ಬೋದು. ಸೊ ನಿಮಗೆ ಇಷ್ಟ ಇದ್ದಲ್ಲಿ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಪೈಲ್ 2 ರೀಡಿಂಗ್ನ ನೋಡಿ, ಇಲ್ಲ ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ ಅದನ್ನು ನೋಡಿ, ಇಲ್ಲ ಬೇರೆ ಟ್ಯಾರೋ ರೀಡರ್ಸ್ನ ರೀಡಿಂಗ್ ಕೂಡ ನೋಡ್ಬೋದು ನೀವು. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ವಿತ್ ದ ರೀಡಿಂಗ್. ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂದರೆ, ಫಸ್ಟ್ ಟ್ರಿಗರ್ ವಾರ್ನಿಂಗ್ ಅಥವಾ ಟ್ರಿಗರ್ ಮೆಸೇಜ್, ನಿಮ್ಮ ಪರ್ಸನ್ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿದ್ದಾರೆ. ಓಕೆ, ನೀವು ಒಂದೇ ಆಪ್ಷನ್ ಅಲ್ಲ ಅವ್ರಿಗೆ, ಅವರ ಸುತ್ತಮುತ್ತಲಿ ಬೇರೆ ಜನರು ಕೂಡ ಇದ್ದಾರೆ ಆ್ಯಂಡ್ ಬೇರೆ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಇವರು ಒಂದು ರಿಲೇಷನ್ಶಿಪ್ಗೆ ಸೀರಿಯಸ್ ಆಗಿಲ್ಲ. ನಿಮ್ಮ ಜೊತೆ ಆದರೂ ಇರ್ಬೋದು ಅಥವಾ ಬೇರೆ ಆಪ್ಷನ್ಸ್ ಜೊತೆ ಆದರೂ ಇರ್ಬೋದು, ಬೇರೆ ವ್ಯಕ್ತಿ ಜೊತೆ ಆದರೂ ಇರ್ಬೋದು. ದೇ ಆರ್ ನಾಟ್ ಇನ್ ದಟ್ ಮೈಂಡ್ ಸೆಟ್, ಕಮಿಟ್ಮೆಂಟ್ ಕೊಡುವಂಥ ಮೈಂಡ್ ಸೆಟ್ ಅಥವಾ ಸೀರಿಯಸ್ ಆಗಿ ಅವ್ರ ಎನರ್ಜೀಸ್ನ ಇನ್ವೆಸ್ಟ್ ಮಾಡೋವಂಥ ಮೈಂಡ್ ಸೆಟ್ಟಲ್ಲಿ ಅವರಿಲ್ಲ. ಆ್ಯಂಡ್ ಕನ್ಫ್ಯೂಸ್ಡ್ ಎನರ್ಜೀಸಲ್ಲಿದ್ದಾರೆ ಸದ್ಯಕ್ಕೆ. ದೇ ಆರ್ ಹ್ಯಾವಿಂಗ್ ಫನ್. ಓಕೆ, ನೀವಾಗಲಿ ಬೇರೆಯವರಾಗಲಿ, ದೇ ಆರ್ ಹ್ಯಾವಿಂಗ್ ಫನ್ ಆ್ಯಂಡ್ ಗುಡ್ ಟೈಮ್. ಒಂದು ಟೈಮ್ನ ಜಸ್ಟ್ ಬೀಯಿಂಗ್ ಇನ್ ದ ಮೂಮೆಂಟ್ ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ. ಒಂದು ಕಾಂಕ್ರೀಟ್ ಅಥವಾ ಲಾಂಗ್ ಟರ್ಮ್ ಯೋಚನೆ ಅವ್ರ ಮೈಂಡಲ್ಲಿಲ್ಲ. ಸೊ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಥವಾ ಹಾಟ್ ಆ್ಯಂಡ್ ಕೋಲ್ಡ್, ಪ್ಯಾಸಿವ್ ಅಗ್ರೆಸಿವ್ ಬಿಹೇವಿಯರ್ ಕೂಡ ತೋರಿಸ್ಬೋದು ಅವರು ನಿಮಗೆ. ಆ್ಯಂಡ್ ಅವರ ಮೈಂಡಲ್ಲಿ ಕನ್ಫ್ಯೂಷನ್ ಇದೆ, ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಅವ್ರಿಗೆ ಯಾವ ಆಪ್ಷನ್ ಜೊತೆ ಪರ್ಮನೆಂಟಾಗಿ ಹೋಗಬೇಕು ಅನ್ನೋಂಥ ಡಿಸಿಷನ್ ಅವ್ರು ತೊಗೊತಾ ಇಲ್ಲ. ಸೊ ವಿ ಹ್ಯಾವ್ 3 ಆಫ್ ಕಪ್ಸ್ ವಿತ್ 2 ಆಫ್ ಸ್ವೋರ್ಡ್ಸ್. ಅಂದರೆ ಮಲ್ಟಿಪಲ್ ಪಾರ್ಟೀಸ್ ಇರೋಂಥ ಸಾಧ್ಯತೆ ಇದೆ, ಬಟ್ ಯಾರು ಒಂದು ಅವರ ಲಾಂಗ್ ಟರ್ಮ್ ಪಾರ್ಟ್ನರ್ ಅಂತ ಅವ್ರಿಗೆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ದೇ ಆರ್ ನಾಟ್ ಈವನ್ ಸೀರಿಯಸ್ ಅಬೌಟ್ ಲವ್ ಆ್ಯಂಡ್ ಕಮಿಟ್ಮೆಂಟ್ ಆ್ಯಂಡ್ ಆ ಥರ ಎಲ್ಲ. ಆ್ಯಂಡ್ ಕರೆಂಟ್ಲಿ ಅವರು ಮೇನ್ ಪ್ರಯಾರಿಟಿ ಅಥವಾ ಮೇನ್ ಫೋಕಸ್ ಬಂದುಬಿಟ್ಟು ಕೆರಿಯರ್ ಎನರ್ಜೀಸ್ ತೋರಿಸ್ತಾ ಇದೆ. ಇನ್ ಕೇಸ್ ಯಾರಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ತೋರಿಸ್ತಾ ಇದೆ. ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಒಂದು ಕೆರಿಯರ್ ಗೋಲ್ ಮೇಲೆ ಅವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿನ ಬರೋದಾದರೆ ನಿಮಗೆ ಟ್ಯಾರೋ ಮುಖಾಂತರ ಏನು ಮೆಸೇಜಸ್ ಬರ್ತಾ ಇದೆ ಅಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಥವಾ ನಿಮ್ಮ ಒಂದು ಗಟ್ ಫೀಲಿಂಗ್. ನಿಮಗೆ ಏನು ಅನಿಸುತ್ತೆ ಈ ವ್ಯಕ್ತಿ ಬಗ್ಗೆ, ಫಸ್ಟ್ ಗಟ್ ಫೀಲಿಂಗ್ ನಿಮ್ಗೆ ಏನು ಅನಿಸುತ್ತೆ, ನೀವು ಖಂಡಿತ ನಿಮ್ಮ ಒಂದು ಗಟ್ ಫೀಲಿಂಗ್ ಬಗ್ಗೆ ರಿಲೇ ಮಾಡ್ಬೋದು. ನಿಮಗೆ ನಿಮ್ಮ ಒಂದು ಗಟ್ ಫೀಲಿಂಗ್ ಇನ್ನೂ ಸ್ವಲ್ಪ ಈ ವ್ಯಕ್ತಿ ಟ್ರಸ್ಟ್ ವರ್ತಿ ಅಲ್ಲ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ, ಇನ್ನೂ ಸ್ವಲ್ಪ ಟೈಮ್ ಕೊಡೋಣ, 1 ಮಂತ್ ಆರ್ ಸೊ ಅಂದರೆ ಖಂಡಿತ ನಿಮ್ಮ ಗಟ್ ಫೀಲಿಂಗ್ ಬಗ್ಗೆ ನೀವು ಟ್ರಸ್ಟ್ ಮಾಡಿ. ಓಕೆ, ನಿಮಗೆ ಅದು ಕರೆಕ್ಟ್ ಮೆಸೇಜಸ್ ಕೊಡುತ್ತೆ. ನಿಮಗೇ ಅನಿಸ್ಬೋದು ಅವರ ಒಂದು ಪ್ರಯಾರಿಟಿ ನೀವಲ್ಲ, ಅಥವಾ ಅವರ ಒಂದು ಕಂಪ್ಲೀಟ್ ಫೀಲಿಂಗ್ಸ್ ಅಥವಾ ಕಾನ್ಸಂಟ್ರೇಷನ್ ಅಥವಾ ಸೆಂಟರ್ ಆಫ್ ಅಟೆನ್ಷನ್ ನೀವಲ್ಲ ಅಂತ ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ ಅವ್ರಿಗೆ ಖಂಡಿತ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಅಂತೂ ಇದೆ, ಅಟ್ರಾಕ್ಷನ್ ಇದೆ. ಬಟ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಕಾರ್ಡ್ಸ್ ಬರ್ತಾ ಇಲ್ಲ. ತುಂಬ ಅಟ್ರಾಕ್ಷನ್ ಆ್ಯಂಡ್ ಪ್ಯಾಷನೇಟ್ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಖಂಡಿತ ಒಂದು ಪುಲ್ ಅಥವಾ ನಿಮಗೆ ನೋಡಿದ್ರೆ ದೇ ಆರ್ ಡ್ರಾನ್ ಟು ಯುವರ್ ಎನರ್ಜೀಸ್, ಆನ್ ಆ್ಯಂಡ್ ಆಫ್ ಥರ. ಕೆಲವೊಂದು ಸತಿ ನೋಡಿದ್ರೆ ತುಂಬ ಅಟ್ರಾಕ್ಷನ್ ಎನರ್ಜೀಸಿಂದ ನಿಮಗೆ ಅಪ್ರೋಚ್ ಮಾಡ್ತಾರೆ, ಕೆಲವೊಂದು ಸತಿ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಈ ಥರ ಒಂದು ಬಿಹೇವಿಯರ್ ಕೂಡ ನೋಡ್ಬೋದು. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದುಬಿಟ್ಟು
ಟೆನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೊ ಕೇರ್ಫುಲ್ಲಾಗಿ ಇರೋದು ಒಳ್ಳೆಯದು. ನೀವು ತುಂಬ ಈ ವ್ಯಕ್ತಿನ ನಂಬಿಕೊಂಡು ಓಕೆ ನೀವೊಂದು ಔಟ್ಕಮ್ ಹೋಪ್ ಮಾಡ್ತಾಯಿದ್ರೆ, ಏನೋ ಒಂದು ಆಗುತ್ತೆ ಅಂತ ಔಟ್ಕಮ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಸೊ ನಿಮಗೆ ತುಂಬ ಒಂದು ನೋವಾಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ಟೆನ್ ಆಫ್ ಸ್ವಾರ್ಡ್ಸ್ ಅಂದರೆ ಒಂದು ಬ್ಯಾಡ್ ಎಂಡಿಂಗ್, ಈಗ ಒಂದು ಕನೆಕ್ಷನಿನ ಬ್ಯಾಡ್ ಎಂಡಿಂಗ್ ಕೂಡ ಆಗೋವಂಥ ಚಾನ್ಸಸ್ ಇದೆ. ಈ ಪರ್ಸನ್ಗೆ ಪಾಸ್ಟ್ ಒಂದು ಬ್ರೇಕಪ್ ಅಥವಾ ಒಂದು ಲವ್ ಸಿಚುಯೇಷನಿಂದ ಬಂದು ಒಂದು ಬ್ರೇಕಪ್ ಆಗಿ ಇನ್ನೂ ಅದನ್ನು ಅವರು ಲೆಟ್ ಗೋ ಮಾಡಿರಲ್ಲ, ಆ ಥರ ಒಂದು ಕಂಡೀಷನ್ಸ್, ಆ ಥರ ಒಂದು ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಅವರ ಒಂದು ಎನರ್ಜಿ ಸೆಂಟರ್ಡ್ ಆ್ಯಂಡ್ ರೂಟೆಡ್ ಆಗಿಲ್ಲ ಸದ್ಯಕ್ಕೆ. ಪ್ಯಾಷನ್, ಅಟ್ರಾಕ್ಷನ್, ಥರ್ಡ್ ಪಾರ್ಟಿ, ಕೆರಿಯರ್ ಈ ಥರ ಒಂದು ವಿಷಯಗಳ ಮೇಲೇ ಅವ್ರ ಎನರ್ಜಿ ಸ್ಕ್ಯಾಟರ್ಡ್ ಆಗಿದೆ. ಎಸ್, ಟೂ ಆಫ್ ಸ್ವಾರ್ಡ್ಸ್ ಆ್ಯಂಡ್ ಟೂ ಆಫ್ ಪೆಂಟಕಲ್ಸ್, ವೆರಿ ಎವಿಡೆಂಟ್. ಮಲ್ಟಿಪಲ್ ಪಾರ್ಟೀಸ್ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಸ್ಪೇಸ್ ಆ್ಯಂಡ್ ಹಾರ್ಟ್ ಸ್ಪೇಸ್ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಹೇಳುತ್ತೆ ಟು ಗೋ, ಅವರ ಒಂದು ಗಟ್ ಫೀಲಿಂಗ್ ಹೇಳುತ್ತೆ ಗೋ ಟು ದಿಸ್ ಪರ್ಸನ್ ಅಥವಾ ನಿಮ್ಮ ಕಡೆ ಹೋಗಿ ಅಂದ್ಬಿಟ್ಟು, ಬಟ್ ಮೈಂಡ್ ಓವರ್ ಥಿಂಕ್ ಮಾಡುತ್ತೆ. ಆ್ಯಂಡ್ ಸ್ಟಿಲ್ ದೇ ಆರ್ ಜಗ್ಲಿಂಗ್ ಬಿಟ್ವೀನ್ ಇಮೋಷನ್ಸ್ ಆ್ಯಂಡ್ ಮೈಂಡ್, ಮಲ್ಟಿಪಲ್ ಕರಿಯರ್ ಆ್ಯಂಡ್ ಪೀಪಲ್, ಓಕೆ, ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್. ನೋಡಿ ಇದರಲ್ಲಿ ಇಟ್ಸ್ ವೆರಿ ಎವಿಡೆಂಟ್, ಟೂ ಆಫ್ ಸೋರ್ಡ್ಸ್, ಟೂ ಆಫ್ ಪೆಂಟಕಲ್ಸ್, ಈಗ ಟೂ ಆಫ್ ವಾಂಡ್ಸ್. ಈ ವ್ಯಕ್ತಿ ಒಂದು ಡಿಸಿಷನ್ ತೊಗೋಬೇಕು. ಅವ್ರ ಲೈಫಲ್ಲಿ ಅವ್ರಿಗೆ ಯಾರು ಬೇಕು, ಏನು ಬೇಕು, ಯಾರ ಜೊತೆ ಮುಂದುವರಿಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಳೋಂಥ ನೀಡ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಜಸ್ಟಿಸ್, ಓಕೆ, ನಿಮಗೆ ನೀವು ಜಸ್ಟಿಸ್ ತೊಗೊಬೇಕು. ಆ್ಯಂಡ್ ಈ ಪರ್ಸನಿನ ಫ್ಯಾಮಿಲಿ ಅಥವಾ ಬ್ಯಾಕ್ಗ್ರೌಂಡ್ ನೋಡಿದ್ರೂ ತುಂಬ ಆರ್ಥೋಡಾಕ್ಸ್ ಇರುತ್ತೆ, ತುಂಬ ಓಲ್ಡ್ ಸ್ಟೈಲ್ ಫಂಕ್ಷನಿಂಗ್, ರೂಲ್ಸ್ ಜಾಸ್ತಿ ಫಾಲೋ ಮಾಡ್ತಾರೆ. ಸೊ ಅದನ್ನು ಕೆಲವೊಬ್ಬರಿಗೆ ಈ ವ್ಯಕ್ತಿಯ ಥಾಟ್ ಪ್ರಾಸೆಸ್ ಕೂಡ ಅವರ ಏನೇ ಒಂದು ಮಲ್ಟಿಪಲ್ ಆಪ್ಷನ್ಸ್ ಜೊತೆ ಇರ್ಬೋದು, ಫನ್ ಮಾಡ್ತಾ ಇರ್ಬೋದು, ಬಟ್ ಅವರ ಒಂದು ಫೀಲಿಂಗ್ಸಲ್ಲಿ ಅವರ ಲಾಂಗ್ ಟರ್ಮ್ ಪಾರ್ಟ್ನರ್ ಯಾರು ಇರ್ತಾರೆ ತುಂಬ ಟ್ರೆಡಿಷ್ನಲ್ ಆಗಿ, ತುಂಬ ಆರ್ಥೋಡಾಕ್ಸ್ ಆಗಿ, ತುಂಬ ಸಬ್ಮಿಸಿವ್ ಆಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನೋ ಒಂದು ಭಾವನೆಗಳು ಕೂಡ ಈ ವ್ಯಕ್ತಿಗಿರುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ನಿಮಗೂ ಇದು ಮುಂದೆ ಹೋಗ್ತಾ ಇಲ್ಲ, ಇದು ಸ್ಟಕ್ ಆಗಿಬಿಟ್ಟಿದೆ ಈ ಕನೆಕ್ಷನ್ ಅನ್ನೋ ಒಂದು ಫೀಲಿಂಗ್ ಕೂಡ ಇರುತ್ತೆ. ಸೊ ಸ್ಟಾರೋವಿನ ಮುಖಾಂತರ ನಿಮ್ಗೇನು ಮೆಸೇಜಸ್ ಬರ್ತಾಯಿದೆ ಅಂದರೆ, ಈ ಪರ್ಸನಿನ ಎನರ್ಜಿ ಆಲ್ ಓವರ್ ಸ್ಕ್ಯಾಟರ್ಡ್. ಖಂಡಿತ ಲಾಂಗ್ ಟರ್ಮ್ ಇಂಟೆನ್ಷನ್ಸ್ ಇವ್ರಿಗಿಲ್ಲ, ಖಂಡಿತವಾಗಿ ರಿಲೇಷನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಇಂಟೆನ್ಷನ್ಸ್ ಕೂಡ ಇಲ್ಲ. ಇವ್ರು ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಟೂ ಆಫ್ ವಾಂಡ್ಸ್, ಟೂ ಆಫ್ ಸಾರ್ಟ್ಸ್, ಟೂ ಆಫ್ ಪೆಂಟಕಲ್ಸ್, ಮಲ್ಟಿಪಲ್ ಆಪ್ಷನ್ಸ್ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ಪಾರ್ಟೀಸ್ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ. ಅವ್ರು ಕೂತ್ಕೊಂಡು ಯೋಚನೆ ಮಾಡಬೇಕು ಅವ್ರಿಗೇನು ಬೇಕು ಲೈಫಲ್ಲಿ, ಯಾರ ಜೊತೆ ಇನ್ ಟರ್ಮ್ಸ್ ಆಫ್ ಲೈಫ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್ ಏನು ಬೇಕು ಅಂತ ಅವ್ರು ಯೋಚನೆ ಮಾಡಬೇಕು. ಸೊ ನಿಮಗೆ ನೀವು ಜಸ್ಟಿಸ್ ತೊಗೊಂಬರ್ಬೇಕು ಈ ಸಿಚುಯೇಷನಿಂದ. ಯಾವತ್ತೂ ನಾವು ಯಾರಿಗೂ ವೇಟ್ ಮಾಡಬಾರ್ದು. ನಿಮಗೆ ಜಸ್ಟಿಸ್ ಅಥವಾ ನಿಮಗೆ ಫೇರ್ ಏನಂತ ಅನಿಸುತ್ತೆ ಆ ಡೈರೆಕ್ಷನಲ್ಲಿ ನೀವು ಮುಂದುವರಿಬೇಕು. ಒನ್ಸ್ ಯು ಥಿಂಕ್ ನಿಮಗೆ ಏನು ಕರೆಕ್ಟ್, ನಿಮಗೆ ಏನು ಜಸ್ಟಿಫೈಯಬಲ್, ನಿಮ್ಗೆ ಏನು ಜಸ್ಟಿಸ್ ಅಂತ ಅನಿಸುತ್ತೆ, ಆವಾಗ ನಿಮ್ಮ ಒಂದು ಇಮೋಷನ್ಸ್ ಅಥವಾ ನಿಮ್ಮ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ. ಆ್ಯಂಡ್ ಸನ್ ಕಾರ್ಡ್ ಬರ್ತಾ ಇದೆ. ಆಲ್ ದ ಥಿಂಗ್ಸ್ ಎಲ್ಲವೂ ನಿಮಗೆ ಯೂನಿವರ್ಸ್ ಬೆಟರ್ ಆಪ್ಷನ್ಸ್ ಕಳಿಸುತ್ತೆ, ಬೆಟರ್ ಲೈಫ್ ಗೋಲ್ಸ್, ಬೆಟರ್ ಲೈಫ್ ಅಲೈನ್ಮೆಂಟ್ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಸೊ ದಿಸ್ ಇಸ್ ವಾಟ್, ಇದನ್ನೇ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಅಂತ ಟಾರೋ ಮುಖಾಂತರ ಮೆಸೇಜಸ್ ಬರ್ತಾ ಇದೆ. ಆ್ಯಂಡ್ ಒನ್ ಲಾಸ್ಟ್ ಕಾರ್ಡ್, ಕಿಂಗ್ ಆಫ್ ಸ್ವರ್ಡ್ಸ್. ಎಸ್, ಡೆಫಿನೆಟ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಇವರು ಬರ್ತಾರೆ ಆ್ಯಂಡ್ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡವ್ರು ಹೋಗ್ತಾರೆ. ಪರ್ಮನೆಂಟಾಗಿ ಇರೋವಂಥ ಎನರ್ಜಿ ಎಲ್ಲ ಇದು. ಜಸ್ಟ್ ಮೊಮೆಂಟರಲ್ಲಿ ಬರ್ಬೋದು, ಬಟ್ ಲಾಂಗ್ ಟರ್ಮ್ ಸ್ಟೇ ಮಾಡೋದಿಲ್ಲ. ಇದರಿಂದ 9 ಆಫ್ ಸ್ವಾರ್ಡ್ಸ್, ನಿಮಗೆ ಆ್ಯಂಗ್ಸೈಟಿ, ಆ್ಯಂಕ್ಷಸ್ನೆಸ್, ಈ ಥರ ಎಲ್ಲ ಎನರ್ಜೀಸ್, ನಿಮ್ಮ ಎನರ್ಜೀಸ್ ಕೂಡ ಇರ್ಬೋದು. ಬರ್ತಾರಾ ಬರಲ್ವಾ, ಏನು ನಡೀತಾ ಇದೆ ಈ ವ್ಯಕ್ತಿಯ ಮನಸ್ಸಲ್ಲಿ. ಸೊ ಇದನ್ನು ನಿಮಗೆ ಈ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮಗೆ ಗೊತ್ತಿದೆ. ಸೊ ನಿಮಗೆ ನೀವು ಜಸ್ಟಿಸ್ ತೊಗೊಂಬರಬೇಕು. ಹೀಲ್ ಯುವರ್ ಸೆಲ್ಫ್, ನಿಮ್ಮ ಒಂದು ಲೆಟ್ ಗೋ ಮಾಡಿ ವಾಟ್ ಈಸ್ ನಾಟ್ ಸರ್ವಿಂಗ್ ಯು ಆ್ಯಂಡ್ ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಆಕ್ಯುಪೈ ಇನ್, ನಿಮ್ಮನ್ನು ನೀವು ಬೇರೆ ಒಂದು ಹಾಬೀಸಲ್ಲಿ, ಇಂಟ್ರೆಸ್ಟಲ್ಲಿ ತೊಡಗಿಸ್ಕೊಬೋದು. ಸೊ ಶಿಫ್ಟ್ ಯುವರ್ ವೈಬ್ರೇಷನ್ ಆ್ಯಂಡ್ ಸನ್ ಕಾರ್ಡಿಂದ ಎಂಡ್ ಮಾಡ್ತಾ ಇದ್ದೀವಿ. ಸೊ ಯು ವಿಲ್ ಗೋ ಇನ್ ಟು ಎನ್ ಹೈಯರ್ ವೈಬ್ರೇಷನ್ ಆ್ಯಂಡ್ ಲೈಫಲ್ಲಿ ಎಲ್ಲ ಥಿಂಗ್ಸ್ ನಿಮ್ಮ ಒಂದು ಪರ್ಪಸ್ಗೆ ಅಲೈನ್ ಆಗುತ್ತೆ. ಸೊ ಇದು ನಿಮ್ಮ ಒಂದು ರೀಡಿಂಗ್ ಪೈಲ್ 1. ಆ್ಯಂಡ್ ನಿಮ್ಮ ವ್ಯಕ್ತಿಯ ಮೆಸೇಜಸ್ನ ನೋಡೋಣ, ಅವ್ರು ನಿಮಗೇನು ಹೇಳಬೇಕು ಅಂತ ಇದ್ದಾರೆ ಅಂತ.
ಸಿ ಟ್ಯಾರೋ ಮತ್ತು ಈ ಮೆಸೇಜಸ್ ಎರಡೂ ಮ್ಯಾಚ್ ಆಗುತ್ತೆ. ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು. ಅವ್ರು ಯಾವುದೇ ಒಂದು ಡಿಸಿಷನ್ ಬರ್ತಾ ಇಲ್ಲ, ಆ ಡಿಸಿಷನ್ನಿಂದ ನಿಮಗೆ ಕ್ಲಾರಿಟಿ ಕೂಡ ಕೊಡ್ತಾ ಇಲ್ಲ. ಓಕೆ, ಅವ್ರಿಗೆ ಬೇರೆ ಬೇರೆ ಒಂದು ಲೈಫ್ ಪ್ರಯಾರಿಟೀಸ್ ಇದೆ. ಕೆರಿಯರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸ್ಟಡೀಸ್ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು. ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಕಾರ್ಡ್, ಟ್ಯಾರೋಲ್ಲೂ ಕೂಡ ಥರ್ಡ್ ಪಾರ್ಟಿ ಕಾರ್ಡ್ ಬಂತು. ಸೊ ಇದು ಒಂದು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಆ್ಯಂಡ್ ನಿಮಗೆ ಏಂಜಲ್ ಗೈಡೆನ್ಸ್ ಅಂತ ತೆಗಿಬೇಕು ಅಂದರೆ ಲುಕ್ ಫಾರ್ ಎ ಸೈನ್. ಅವರ ಒಂದು ಬಿಹೇವಿಯರಲ್ಲೇ ನಿಮಗೆ ಸೈನ್ ಸಿಗುತ್ತೆ. ಸೊ ಪ್ಲೀಸ್ ಲುಕ್ ಫಾರ್ ದಟ್ ಸೈನ್. ಓಕೆ, ನಿಮ್ಮ ಒಂದು ಡಿಸಿಷನ್ನ, ಇವರಿಗೆ ವೆಯ್ಟ್ ಮಾಡುವಂಥ ಡಿಸಿಷನ್ನ ರೀಕನ್ಸಿಡರ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಲೈಫ್ಗೆ ಏನು ಬೆನಿಫಿಟ್ ಆಗುತ್ತೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಆ್ಯಂಡ್ ಓವರ್ ಆಲ್ ಯು ಡೋಂಟ್ ಹ್ಯಾವ್ ಟು ವರಿ. ಯಾವುದ್ರ ಬಗ್ಗೆಯೂ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಹೋಪ್ಫುಲಿ ಪೈಲ್ 1 ವ್ಯೂವರ್ಸ್ ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಈ ರೀಡಿಂಗ್ ರೆಸೊನೇಟ್ ಆಯಿತಾ, ನಿಮಗೆ ಇನ್ನೂ ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ ನೋಡೋಕ್ಕೆ ಇಷ್ಟ ಇದೆ ಅಂದ್ಬಿಟ್ಟು ಆ ಟಾಪಿಕ್ ಬಗ್ಗೆ ನಾನು ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಪೈಲ್ 1. ಬಾಯ್. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಟು ಯೂನಿವರ್ಸ್. ಆ್ಯಂಡ್ ನಿಮ್ಮ ಒಂದು ರೀಡಿಂಗ್ನ ನೋಡೋಣ. ಸೊ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಓಕೆ, ಪೈಲ್ 2 ವ್ಯೂವರ್ಸ್. ಸೊ ಯಾರ್ಯಾರು ನಿಮ್ಮ ಒಂದು ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಅಥವಾ ಅವ್ರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ಕೇಳಿದ್ದೀರಾ. ಸೊ ನಿಮ್ಮ ಒಂದು ರೀಡಿಂಗ್ ಕೂಡ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಆ್ಯಂಡ್ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಮೋಸ್ಟ್ಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್, ಸಪರೇಷನ್ ಅಥವಾ ಬ್ರೇಕಪ್ ಆಗಿರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ವಿ ಆರ್ ಸ್ಟಾರ್ಟಿಂಗ್ ದ ಕಾರ್ಡ್ ವಿತ್ 5 ಆಫ್ ಕಪ್ಸ್ ವಿತ್ ಟವರ್. ಸೊ ಇದು ಒಂದು ಶಾಕಿಂಗ್ ಇನ್ಸಿಡೆಂಟ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ನಡೆದಿರಬಹುದು. ಓಕೆ, ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಮೋಸ್ಟ್ಲಿ ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಈ ಘಟನೆ ನಡೆದಿರ್ಬೋದು. ಯು ಆರ್ ನಾಟ್, ನೀವು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ. ಔಟ್ ಆಫ್ ದ ಬ್ಲೂ ಈ ಘಟನೆ ನಡೆದಿದೆ. ಆ್ಯಂಡ್ ಟವರ್ ಮೂಮೆಂಟ್ ನಡೆದಿದೆ. ಸೊ ಟವರ್ ಮೂಮೆಂಟು ನೀವು ಈ ಫಿಗರ್ನೇ ನೋಡ್ಬೋದು ಅಥವಾ ಈ ಕಾರ್ಡ್ನೇ ನೋಡ್ಬೋದು. ಟವರ್ ಮೂಮೆಂಟ್ ಬಂದುಬಿಟ್ಟು ಇಟ್ಸ್ ವೆರಿ ಶಾಕಿಂಗ್ ಇನ್ಸಿಡೆಂಟ್. ಯಾರೇ ಒಂದು ಲೈಫಲ್ಲಿ ತುಂಬ ಶಾಕಿಂಗ್ ಇನ್ಸಿಡೆಂಟ್. ಈ ಟವರ ಸಿಗ್ನಿಫಿಕೆನ್ಸ್ ಏನಂದರೆ ಯಾವುದಾದ್ರೂ ಒಂದು ಫಾಲ್ಸ್ ಫೌಂಡೇಶನ್ಸ್. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಈ ಕನೆಕ್ಷನಲ್ಲಿ ನೀವು, ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಮಧ್ಯ ಒಂದು ಪಾರ್ಟಿ ಜೆನ್ಯೂನ್ ಇಂಟ್ರೆಸ್ಟ್ ಅಥವಾ ಜೆನ್ಯೂನ್ ಕೇರ್ ಅಥವಾ ನೀವು ಚೆನ್ನಾಗಿರಲಿ, ನಿಮ್ಮ ಒಂದು ಖುಷಿ ಮ್ಯಾಟ್ರ್ ಆಗುತ್ತೆ ಅನ್ನೋ ಒಂದು ಭಾವನೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇರಲೇ ಇರಲಿಲ್ಲ. ಆರ್ ಇಫ್ ಐ ವೆರಿ ಬ್ಲಂಟ್ ಆ್ಯಂಡ್ ಆನೆಸ್ಟಾಗಿ ಹೇಳಬೇಕಂದ್ರೆ ದೇ ಡೋಂಟ್ ಕೇರ್ ಅಬೌಟ್ ಯು. ನಿಮ್ಮ ಒಂದು ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಭಾವನೆ ಬಗ್ಗೆ ಅವರು ಕೇರ್ ಮಾಡೋದಿಲ್ಲ. ಸೊ ಯಾವ ಒಂದು ಫಾಲ್ಸ್ ಫೌಂಡೇಶನ್ ಮೇಲೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅಥವಾ ಒಂದು ಕನೆಕ್ಷನ್ ಇರುತ್ತೆ, ಅದು ಯಾವಾಗಾದ್ರೂ ಕ್ರಂಬಲ್ ಡೌನ್ ಆಗ್ಬೋದು. ಇದು ಯಾವಾಗಾದ್ರೂ ಆ ಕನೆಕ್ಷನ್ ಬ್ರೇಕ್ ಆಗ್ಬೋದು. ಆ್ಯಂಡ್ ಇನ್ನೂ ಒಂದು ಕೇಸಸಲ್ಲಿ ನೀವು ಆ ವ್ಯಕ್ತಿಯ ನಿಜವಾದ ಇಂಟೆನ್ಷನ್ಸ್ ನಿಮಗೆ ರೀಡ್ ಮಾಡೋಕ್ಕಾಗ್ತಾ ಇಲ್ಲ, ಅವರ ನಿಜವಾದ ಮುಖ ನಿಮಗೆ ನೋಡೋಕ್ಕಾಗ್ತಾ ಇಲ್ಲ ಅಂದರೆ ಯೂನಿವರ್ಸ್ ನಿಮಗೆ ಹಿಂಟ್ಸ್ ಕೊಡುತ್ತೆ. ಅಗೇನ್ ಆ್ಯಂಡ್ ಅಗೇನ್ ನಿಮಗೆ ಯೂನಿವರ್ಸ್ ಹಿಂಟ್ಸ್ ಕೊಡುತ್ತೆ. ಬಟ್ ರಿಯಲಿ ಯಾವುದೊಂದು ನಿಮ್ಮ ಫೇವರ್ಗೆ ನಡೀತಾ ಇಲ್ಲ ಅಂದಾಗ ಯೂನಿವರ್ಸ್ ನಿಮಗೆ ರಿಯಾಲಿಟಿ ಚೆಕ್ ಕೊಡುತ್ತೆ. ಸೊ ಈ ವ್ಯಕ್ತಿಯ ಏನೋ ಒಂದು
ನಿಜ ನಿಮಗೆ ಗೊತ್ತಾಗಿರುತ್ತೆ, ಅಥವಾ ಅವರು ಏನೋ ಒಂದು ನಿಮಗೆ ದುಃಖ ಕೊಡುವಂಥ ಒಂದು ರೀತಿ ನಡ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗೆ ಅವರು ಶೋ ಅಪ್ ಆಗಿರೋದಿಲ್ಲ. ಸೊ ಇದರಿಂದ ಒಂದು ಸಪರೇಷನ್ ಆಗಿರುತ್ತೆ. ಇದರಿಂದ ನಿಮಗೂ ದುಃಖ ಆಗಿದೆ, ಈ ವ್ಯಕ್ತಿಗೂ ದುಃಖ ಆಗಿದೆ. ತುಂಬ ಡೀಪ್ ಸ್ಯಾಡ್ನೆಸ್, ಗ್ರೀಫ್ ಫೀಲಿಂಗ್ಸ್ ಇದೆ. ಈ ವ್ಯಕ್ತಿ ಬಗ್ಗೆ ನೀವು ಕೇಳಬೇಕಂದ್ರೆ ರಿಗ್ರೆಟ್ ಕೂಡ ಇದೆ. ಈ ವ್ಯಕ್ತಿಗೆ ತುಂಬಾ ಎನಾರ್ಮಸ್ ಅಮೌಂಟ್ ಆಫ್ ಅಟ್ರಾಕ್ಷನ್ ಇತ್ತು ನಿಮ್ಮ ಬಗ್ಗೆ. ಅವ್ರು ನಿಮ್ಮನ್ನು ಒಂದು ಕ್ವೀನ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ವೆರಿ ವೆರಿ ಅಟ್ರಾಕ್ಟಿವ್, ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಚಾರ್ಮಿಂಗ್ ಪರ್ಸನ್, ತುಂಬ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಪರ್ಸನ್, ಸೆಂಟರ್ ಆಫ್ ಅಟೆನ್ಷನ್, ಎಲ್ಲರೂ ಅವ್ರನ್ನೇ ಒಂದು ನೋಡುವಂಥ ಅಟೆನ್ಷನ್. ಸೊ ನಿಮ್ಮನ್ನು ಒಂದು ಎನಾರ್ಮಸ್ ಬ್ಯೂಟಿಫುಲ್ ವುಮೆನ್ ಥರ ಅವ್ರು ನೋಡ್ತಾಯಿದ್ರು. ಆ್ಯಂಡ್ ನಿಮ್ಮನ್ನು ಕಳ್ಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ಶಾಕ್ ಆಗಿದೆ. ಆ್ಯಂಡ್ ಇದರಲ್ಲಿ ನೀವು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ಒಂದು ಹೀಲಿಂಗ್ ಎನರ್ಜಿಯಲ್ಲಿ ಆಲ್ರೆಡಿ ಮೂವ್ ಆನ್ ಆಗಿದ್ದೀರಾ. ಈ ಪರ್ಸನ್ನ ಲೆಟ್ ಗೋ ಮಾಡಿ ನೀವು ಮತ್ತೆ ಯು ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಟು ದೆಮ್. ಬಟ್ ಈ ಪರ್ಸನ್ ಒಂದು ತುಂಬ ಒಂದು ಡಿಫೆನ್ಸಿವ್ ಎನರ್ಜೀಸಲ್ಲಿ ಅವರ ಒಂದು ಈಗೋ ಬ್ಲಾಕೇಜಸ್ ಇದೆ. ಅವರು ಬೇಕಂದರೆ ಮುಂದೆ ಬಂದುಬಿಟ್ಟು ಅಪಾಲಜಿನ ಕೇಳ್ಬೋದು. ಅವ್ರಿಗೆ ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಎರಡೂ ಇದೆ, ಬಟ್ ಅವರು ಡಿಫೆನ್ಸಿವ್ ಎನರ್ಜೀಸ್ ಅವ್ರಿಗೆ ಅಲೌ ಮಾಡ್ತಾಯಿಲ್ಲ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಡೆಫಿನೆಟ್ಲಿ 100% ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಕಾರ್ಡ್. 2 of Cups, ಡೆಫಿನೆಟ್ಲಿ ನಿಜವಾದ ಟ್ರೂ ಲವ್ ಆ್ಯಂಡ್ ಸೋಲ್ಮೇಟ್ ಎನರ್ಜಿ ಇತ್ತು. ಆ್ಯಂಡ್ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಿಸ್ ಪರ್ಸನ್ಸ್ ಈಗೋ ಆ್ಯಂಡ್ ಪ್ರೈಡ್ ಇದು ಹಾಳಾಗಿದೆ. ಆ್ಯಂಡ್ ಅವ್ರಿಗೆ ಖಂಡಿತವಾಗಿ ಅನಿಸ್ತಾ ಇರುತ್ತೆ ನಿಮಗೆ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಮಾಡಬೇಕು, ಮೆಸೇಜ್ ಕಮ್ಯುನಿಕೇಷನ್ ಮಾಡಬೇಕು, ಕಾಲ್ ಕಮ್ಯುನಿಕೇಷನ್ ಮಾಡಬೇಕು ಅಂತ. ಬಟ್ 5 of Wands ಬೇಕು ಅಂತಾನೆ ಅವರು ಈ ಒಂದು ಬ್ಯಾಟಲ್ನ, ಈ ಜಗಳನ ಅವ್ರು ಎಳಿತಾ ಇದ್ದಾರೆ. ಇಟ್ಸ್ ಬಿಕಾಸ್ ಅಗೇನ್ ಬ್ಲಾಕೇಜಸ್, ಈಗೋ ಬ್ಲಾಕೇಜಸ್ ಆ್ಯಂಡ್ ಪ್ರೈಡ್ ಬ್ಲಾಕೇಜಸ್. ಅವ್ರಿಗೆ ಒಂದು ಪ್ರೈಡ್ ಆ್ಯಂಡ್ ಈಗೋ ಅವ್ರಿಗೆ ನಿಮ್ಮ ಹತ್ರ ಬಂದುಬಿಟ್ಟು ಮಾತಾಡೋಕ್ಕೆ ಅಲೋ ಮಾಡ್ತಾ ಇಲ್ಲ. ದೇ ಪ್ರಿಫರ್ ಟು ಬಿ ಅಲೋನ್. ಓಕೆ, ಸೊ ಅವರ ಒಂದು ಐಸೋಲೇಷನಲ್ಲಿ, ಅವರ ಒಂದು ಥಾಟ್ಸಲ್ಲಿ ಅವ್ರು ಕನ್ಸ್ಯೂಮ್ ಆಗಿರ್ತಾರೆ. ಹ್ಯಾಂಗ್ ಮ್ಯಾನ್ ಎನರ್ಜಿ ತುಂಬ ಟೈಮಿಂದ, ಮೋಸ್ಟ್ಲಿ 7-8 ಮಂತ್ಸಿಂದ 10 ಮಂತ್ಸಿಂದನೂ ಕೆಲವೊಂದು ಕೇಸಲ್ಲಿ ಇದು ಮೂವ್ ಆಗ್ತಾ ಇಲ್ಲ. ಇಟ್ಸ್ ಎ ಸ್ಟಕ್ ಕನೆಕ್ಷನ್. ಓಕೆ, ಸ್ಟ್ಯಾಗ್ನೆಂಟ್ ಕನೆಕ್ಷನ್. ಸೊ ಈ ಥರ ಒಂದು ಬಂದಾಗ ಯಾರು ನೀವು ಪೈಲ್ 2 ಕೇಳ್ತಾ ಇದ್ದೀರಾ, ನೀವು ಲೈಫ್ನ ಒಂದು ಬೇರೆ ಪರ್ಸ್ಪೆಕ್ಟಿವಿಂದ ನೋಡಬೇಕು, ಲೈಫ್ ಏನು ಆಫರ್ ಮಾಡ್ತಾ ಇದೆ ಅಂತ ನೋಡಬೇಕು. ಆಲ್ರೆಡಿ ಯುವರ್ ಇನ್ ದ ಹೀಲಿಂಗ್ ಎನರ್ಜಿ ಆ್ಯಂಡ್ ನೀವು ಒಂದು ಮೂಮೆಂಟ್ ಫಾರ್ವರ್ಡ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇತ್ತು, ನಿಮ್ಮ ಬಗ್ಗೆ ಲವ್ ಫೀಲಿಂಗ್ಸ್, ಜೆನ್ಯೂನ್ ಫೀಲಿಂಗ್ಸ್ ಇತ್ತು, ಇದೆ ಅಂತಲೂ ಹೇಳ್ಬೋದು. 2 of Cups ವಿತ್ ಕಿಂಗ್ ಆಫ್ ಕಪ್ಸ್. ಕಿಂಗ್ ಆಫ್ ಕಪ್ಸ್ ಅಂದರೆ ಡೀಪ್ಲಿ ಇಮೋಷ್ನಲ್ ಪರ್ಸನ್. ಓಷನ್ ಹೇಗೆ ಡೀಪ್ ಆಗಿರುತ್ತೆ, ಅದೇ ರೀತಿ ನಿಮ್ಮ ಬಗ್ಗೆ ಡೀಪ್ ಇಮೋಷನ್ಸ್, ಕೇರ್ ಆ್ಯಂಡ್ ನರ್ಚರಿಂಗ್ ಕ್ವಾಲಿಟೀಸ್ ಇದೆ. ಬಟ್ ಇಟ್ ಈಸ್ ಎಂಡಿಂಗ್ ವಿತ್ ಕಿಂಗ್ ಆಫ್ ಕಪ್ಸ್ಗೆ ಕಾಂಪ್ಲಿಮೆಂಟ್ರಿ ಕಾರ್ಡ್ ಬಂದುಬಿಟ್ಟು 4 of Pentacles. ಸೊ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ 4 of Pentacles ಇದ್ದಾಗ ಅವ್ರಿಗೆ ಎಷ್ಟೇ ಒಂದು ಭಾವನೆ ಇರ್ಬೋದು, ಎಷ್ಟೇ ಒಂದು ಪ್ರೀತಿ ಇರ್ಬೋದು, ಎಷ್ಟೇ ಒಂದು ಜೆನ್ಯೂನ್ ಡೀಪ್ ಲೇಯರ್ ಫೀಲಿಂಗ್ಸ್ ಇರ್ಬೋದು, ಬಟ್ ಇವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. 7 of Wands ಆ್ಯಂಡ್ 4 of Pentacles ಬಂದುಬಿಟ್ಟು ಬಿಗ್ ಬ್ಲಾಕೇಜಸ್ ಇನ್ ಎನಿಬಡೀಸ್ ಕನೆಕ್ಷನ್. ಅವರು ಒಂದು ಜನರಾಸಿಟಿ, ಕೈಂಡ್ನೆಸ್ ಇದನ್ನೆಲ್ಲ ಆಫರ್ ಮಾಡಬೇಕು ನಿಮಗೆ. ಅವರು ಒಂದು ಆನೆಸ್ಟಾಗಿ ಅವರ ಒಂದು ಭಾವನೆಗಳನ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಫರ್ಗಿವ್ನೆಸ್ ಮಾಡೋವಂಥ ಒಂದು ಎನರ್ಜಿ ಇರಬೇಕು. ನಿಮ್ಮಂತ್ರನೂ ಕ್ಷಮೆ ಕೇಳೋವಂಥ ಒಂದು ಎನರ್ಜಿ ಇರಬೇಕು. ಬಟ್ ಈ ಪರ್ಸನ್ ಅವರ ಒಂದು ಇಮೋಷನ್ಸ್ನ ಟೈಟಾಗಿ ಅವ್ರ ಹತ್ರನೇ ಇಟ್ಕೊತಾ ಇದ್ದಾರೆ. ದೇ ಆರ್ ನಾಟ್ ವಿಲ್ಲಿಂಗ್. ಅವರು ನಿಮಗೆ ಒಂದು ಕೇರ್ ಅಥವಾ ಅಪ್ರಿಷಿಯೇಷನ್ ತೋರಿಸ್ಬೇಕು ಅಂತ ಅವರು ಯಾವುದೇ ಒಂದು ಪ್ರಯತ್ನ ಮಾಡ್ತಾಯಿಲ್ಲ. ದೇ ಆರ್ ದೆಮ್ ಸೆಲ್ಫ್. ಅವರೇ ಭಾವನೆಗಳೆಲ್ಲ ಅಥವಾ ಅವರ ಇಂಟೆನ್ಷನ್ಸ್ನ ಅಥವಾ ಏನೇ ಇದ್ರೂ ಅವರ ಮನಸ್ಸಿನಲ್ಲಿ ಟೈಟಾಗಿ ಇಟ್ಕೊಂಡಿದ್ದಾರೆ, ಹೇಳ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಒಂಥರ ಇದು ಸ್ಟಿಂಜಿ ಎನರ್ಜಿ ಅಥವಾ ಜನರಸ್ ಅಲ್ಲ. ಓಕೆ, ವೆರಿ ಸ್ಟಿಂಜಿ ಆರ್ ವೆರಿ ಕಂಜೂಸ್ ಅಂತ ಹೇಳ್ಬೋದು. ಸೊ ಜನರಾಸಿಟಿ ಇಲ್ಲ. ಆ ಥರ ಒಂದು ಬ್ಲಾಕೇಜ್ ಇದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಯು ಹ್ಯಾವ್ ಟು ಜಸ್ಟ್ ಲೆಟ್ ಗೋ ದಿಸ್ ಪರ್ಸನ್. ಅವ್ರು ಹೇಗಿದ್ದಾರೆ ಅದನ್ನು ಬಿಟ್ಬಿಟ್ಟು, ಆ್ಯಂಡ್ ದೇ ಹ್ಯಾವ್ ಎ ಚಾಯ್ಸ್. ಲವರ್ಸ್ ಕಾರ್ಡ್ ಇದೆ. ದೇ ಹ್ಯಾವ್ ಎ ಚಾಯ್ಸ್. ನಿಮ್ಮ ಹತ್ರ ಬರೋದಕ್ಕೆ, ಅಪಾಲಜಿ ಕೇಳೋದಕ್ಕೆ, ಅವ್ರು ಅದೇ ಎನರ್ಜಿಯಲ್ಲಿರಬೇಕು. ಅವ್ರು ಒಂದು ಚಾಯ್ಸ್ನ ಮಾಡಬೇಕು. ಆ್ಯಂಡ್ ಪೇಜ್ ಆಫ್ ಕಪ್ಸ್, ಎಸ್ಟ್ ಇವಾಗಲೂ ಕೂಡ ಭಾವನೆಗಳಿದೆ. ಬಟ್ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ, ಸೊ ನಿಮ್ಮ ಒಂದು ವ್ಯಕ್ತಿಯ ಇಮೋಷನ್ಸ್ ಬಂದುಬಿಟ್ಟು ಕಿಂಗ್ ಆಫ್ ಕಪ್ಸ್, ಬಟ್ ನಿಮ್ಮ ಎನರ್ಜಿ ಬಂದುಬಿಟ್ಟು ಎಂಪ್ರೆಸ್. ಓಕೆ, ಎಂಪ್ರೆಸ್ ಒಂದು ಲೆವೆಲ್ ಹೈಯರ್ ದೆನ್ ಕಿಂಗ್ ಆಫ್ ಕಪ್ಸ್. ಸೊ ನಿಮ್ಮ ಒಂದು ಕ್ಯಾಲಿಬರ್, ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್, ನಿಮ್ಮ ಒಂದು ಲೈಫ್ ಡೈರೆಕ್ಷನ್, ನೀವು ಆಲ್ರೆಡಿ ಒಂದು ಬ್ರೇಕಪ್ಪಿಂದ ಆಚೆ ಬಂದು ಯು ಆರ್ ಆಲ್ರೆಡಿ ಇನ್ ಎಂಪ್ರೆಸ್. ಎಂಪ್ರೆಸ್ ಇಸ್ ಆಲ್ ದ ಕ್ವೀನ್ಸ್ ಟುಗೆದರ್. ಟ್ಯಾರೋಲಿರೋಂಥ ಎಲ್ಲ ಕ್ವೀನ್ಸ್. ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ. ಕ್ವೀನ್ ಆಫ್ ವಾಂಡ್ಸ್ ಅಟ್ರಾಕ್ಷನ್ ಬ್ಯೂಟಿ ಇದೆ. ಕ್ವೀನ್ ಆಫ್ ಕಪ್ಸ್ ಇಮೋಷನಲ್ ಕ್ವಾಲಿಟಿ ಇದೆ. ಕ್ವೀನ್ ಆಫ್ ಸ್ವಾಟ್ಸ್ ತಪ್ಪು ಸರಿನ ಐಡೆಂಟಿಫೈ ಮಾಡಿ ಬೌಂಡ್ರೀಸ್ ಇಡುವಂಥ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ಬಂದುಬಿಟ್ಟು ಕಿಂಗ್ ಆಫ್ ಕಪ್ಸ್, ಬಟ್ ನಿಮ್ಮ ಎನರ್ಜಿ ಬಂದುಬಿಟ್ಟು ಎಂಪ್ರೆಸ್. ಸೊ ನೀವು ಆಲ್ರೆಡಿ ಒಂದು ಲೆವೆಲ್ ಎಲಿವೇಟ್ ಆಗಿದ್ದೀರಾ. ಆ್ಯಂಡ್ ಯು ಆರ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಫಾರ್ ಯುವರ್ ಲೈಫ್ ಗೋಲ್ಸ್, ಕೆರಿಯರ್ ಗೋಲ್ಸ್. ಆ್ಯಂಡ್ ಡೆಫಿನೆಟ್ಲಿ ಇದರ ರಿಸಲ್ಟ್ ಆಗಿ ನಿಮಗೆ ಸನ್ ಕಾರ್ಡ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಆ್ಯಂಡ್ ಅಬೆಂಡೆನ್ಸ್ ಆ್ಯಂಡ್ ಜಾಯ್ ಎಲ್ಲ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಬರುತ್ತೆ. ಓಕೆ,
ವೀಲ್ ಆಫ್ ಫಾರ್ಚೂನ್ ನಿಮ್ಮ ಕಡೆ ತಿರುಗುತ್ತೆ. ಓಕೆ, ಸೊ ಗುಡ್ ಲಕ್, ವೀಲ್ ಆಫ್ ಫಾರ್ಚೂನ್ ಎಲ್ಲ ಬರುತ್ತೆ. 7 ಆಫ್ ಕಪ್ಸ್. ಈ ವ್ಯಕ್ತಿ ಬೇರೆ ಒಂದು ಆಪ್ಷನ್ಸ್, ಬೇರೆ ಒಂದು ವ್ಯಕ್ತಿಗಳ ಇನ್ಫ್ಲುಯೆನ್ಸಿಂದನೂ ಕೂಡ ನಿಮ್ಮನ್ನು ಕಳ್ಕೊಂಡಿರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೈಟ್ ಆಫ್ ವಾಂಡ್ಸ್. ಇನ್ನೂ ಪ್ಯಾಷನ್ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ. ಬಟ್ ಸ್ಟಿಲ್ ಅವ್ರಿಗೆ ಪಾಸಿಟಿವ್ ಎನರ್ಜೀಸ್ ಇಲ್ಲ. ಓಕೆ, ಕಂಪ್ಲೀಟಾಗಿ ಅವ್ರೇನು ಅಂತ ಅವರ ಒಂದು ಮೈಂಡಲ್ಲಿ ಏನು ನಡೀತಾ ಇದೆ, ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮ ಹತ್ರ ಅವರು ಹೇಳ್ಕೊಂಡಿಲ್ಲ. 7 ಆಫ್ ಕಾರ್ಡ್ಸ್ ಇಸ್ ಅಬೌಟ್ ಲೈಸ್, ಸುಳ್ಳು, ಮೋಸ, ಈ ಥರ ಒಂದು ಎನರ್ಜೀಸ್ ಇದೆ. ಆ್ಯಂಡ್ ಫಿಸಿಕಲ್ ಅಟ್ರಾಕ್ಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಓಕೆ, ಇಟ್ ಹ್ಯಾಸ್ ಲೆಡ್ ಟು ಎನ್ ಬ್ಯಾಡ್ ಎಂಡಿಂಗ್. 10 ಆಫ್ ಸ್ವೋರ್ಡ್ಸ್ ಬಂದುಬಿಟ್ಟು ಒಂದು ಬ್ಯಾಡ್ ಎಂಡಿಂಗ್ ನಡೆದಿದೆ. ಆ್ಯಂಡ್ ಇವರು ತುಂಬ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಆ್ಯಂಡ್ ತುಂಬ ಓವರ್ ಥಿಂಕ್ ಮಾಡ್ತಾರೆ ಎಲ್ಲವುದು. ನಿಮ್ಮನ್ನು ಕ್ವೀನ್ ಆಫ್ ಪೆಂಟಕಲ್ಸ್ ಥರ ಕೂಡ ನೋಡ್ತಾರೆ. ಆ್ಯಂಡ್ ನೀವು ಅವರ ಒಂದು ವಿಶ್ ಫುಲ್ಫಿಲ್ಮೆಂಟ್, ಡ್ರೀಮ್ ಕಮ್ ಟ್ರೂ, ಅಥವಾ ನೀವಿದ್ದರೆ ಅವ್ರಿಗೆ ಅವರ ಒಂದು ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನೋಂಥ ಭಾವನೆಗಳು ಕೂಡ ಇದೆ. ಸೊ ಬಟ್ ಇನ್ನೂ ಅವರ ಒಂದು ಇದರಲ್ಲಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಅಕೇಬಲ್ ಟು ಕಮ್ ಟು ಅ ಡಿಸಿಷನ್. ಬಟ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ನೋಡಬೇಕಂದ್ರೆ ಅವರು ಬೇಕು ಅಂತಲೇ ಈ ಜಗಳನ ಡೆಲಿಬ್ರೇಟಾಗಿ ಎಳಿತಾ ಇದ್ದಾರೆ. ನಿಮಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಈ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ. ಆ್ಯಂಡ್ ನೀವು ನಿಮ್ಮ ಒಂದು ಲೈಫ್ ಮೇಲೆ ಫೋಕಸ್ ಮಾಡಿದ್ದೀರಾ. ಆ್ಯಂಡ್ ಯು ಆರ್ ಆಲ್ರೆಡಿ ಇನ್ ಎ ಗುಡ್ ಪ್ಲೇಸ್. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ 10 ಆಫ್ ಕಪ್ಸ್. ಸೊ ಪೈಲ್ 2 ಯಾರು ನೋಡ್ತಾ ಇದ್ದೀರಾ, ಯು ಆರ್ ಗಾಟ್ ಬ್ಯೂಟಿಫುಲ್ ಎನರ್ಜೀಸ್, ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ಎನರ್ಜೀಸ್ ಆ್ಯಂಡ್ ಲವ್ ಎನರ್ಜೀಸ್ ಕಮಿಂಗ್ ಟು ಯುವರ್ ಲೈಫ್. ಸೊ ಯಾವತ್ತೂ ನಾವು ಯಾರನ್ನೂ ವೇಟ್ ಮಾಡಬಾರ್ದು. ನಮಗೆ ಯಾರು ಹಾರ್ಡ್ ಲೈಫ್ ಲೆಸನ್ಸ್ ಕಲಿಸಿರ್ತಾರೆ ಅವ್ರನ್ನ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಬಿ ಎನ್ ಎವಾಲ್ಡ್ ಪರ್ಸನ್. ಆ್ಯಂಡ್ ಲೈಫ್ ಆ್ಯಂಡ್ ಯೂನಿವರ್ಸ್ ನಮಗೆ ಏನು ಆಫರ್ ಮಾಡುತ್ತೆ ಅದನ್ನು ನಾವು ತೊಗೋಬೇಕು. ಸೊ ಆಲ್ರೆಡಿ ನೀವು ಮುಂದೆ ಹೋಗಿಬಿಟ್ಟಿದ್ದೀರಾ ಈ ಕನೆಕ್ಷನಿಂದ. ಆ್ಯಂಡ್ ಯೂನಿವರ್ಸ್ ಹ್ಯಾಸ್ ನಿಮಗೆ ತುಂಬ ಸಿ ಎಷ್ಟು ಬ್ಯೂಟಿಫುಲ್ ಕಾರ್ಡ್ 10 ಆಫ್ ಕಪ್ಸ್. ಇಟ್ಸ್ ಅ ಹ್ಯಾಪಿ, ಅಂದರೆ ಒಂದು ಲೈಫಿನ ಒಂದು ಸರ್ಕಲ್ ಕಂಪ್ಲೀಟ್ ಆಗೋವಂಥದ್ದು, ಒಂದು ಪಾರ್ಟ್ನರ್ಶಿಪ್ ಸಿಗೋವಂಥದ್ದು. ಸೊ ಎನರ್ಜೀಸ್ ನಿಮ್ಮ ಲೈಫ್ಗೆ ಬರ್ತಾ ಇದೆ. ಓಕೆ, ನೀವು ಫುಲ್ ಕಂಟೆಂಟ್ಮೆಂಟ್ ಆ್ಯಂಡ್ ವಿಶ್ ಫುಲ್ಫಿಲ್ಮೆಂಟ್ ಎಲ್ಲ ಆಗುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಏನು ಮೆಸೇಜಸ್ ಹೇಳಬೇಕು ಅಂತ ಇದ್ದಾರೆ ಅಂದರೆ ಡಿಸಾನೆಸ್ಟಿ. ಎಸ್, ಟ್ಯಾರಟಲ್ಲಿ ಬಂದ ರೀತಿಯಲ್ಲೇ 7 ಆಫ್ ಸ್ವೋರ್ಡ್ಸ್ ಆ್ಯಂಡ್ ಡಿಸಾನೆಸ್ಟಿ ಎರಡೂ ಒಂದೇ ಕಾರ್ಡ್. ಆ್ಯಂಡ್ ಅವ್ರು ನಿಮ್ಮ ಹತ್ರ ಆನೆಸ್ಟ್ ಆಗಿರಲಿಲ್ಲ. ಓಕೆ, ಭಾಳ ವಿಷಯನ ಮುಚ್ಚಿಟ್ಟಿರೋಂಥ ಚಾನ್ಸಸ್ ಕೂಡ ಇರುತ್ತೆ. ಇವರ ಲೈಫಲ್ಲಿ ಯಾವುದೋ ಒಂದು ಆಸ್ಪೆಕ್ಟ್ಸಲ್ಲಿ ಸ್ಯಾಟಿಸ್ಫಿಕೇಷನ್ ಇರಲ್ಲ. ಸೊ ಅದರ ಒಂದು ಪ್ರೊಜೆಕ್ಷನ್ಸ್, ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ಅವ್ರು ತೋರಿಸಿದ್ದಾರೆ. ಖಂಡಿತ ನೀವು ಅವ್ರನ್ನ ಬಿಟ್ಟು ಹೋಗಿ ಬೋಲ್ಡಾಗಿ, ಇಂಡಿಪೆಂಡೆಂಟಾಗಿ ನಿಮ್ಮ ಒಂದು ಡಿಗ್ನಿಟಿ, ನಿಮ್ಮ ಒಂದು ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ತೀರಾ ಅಂತ ಅವ್ರು ಯೋಚನೆ ಮಾಡಿರಲ್ಲ. ಮತ್ತೆ ಅವ್ರ ಹತ್ರ ಹೋಗ್ತೀರಾ ನೀವು. ಅವ್ರು ನಿಮ್ಮನ್ನು ಎಷ್ಟೇ ಬ್ಯಾಡ್ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು ಅವ್ರ ಹತ್ರ ಹೋಗ್ತೀರಾ ಅಂತ ಅವರು ಯೋಚನೆ ಮಾಡಿದರು. ಬಟ್ ಈ ರೀತಿ ಔಟ್ಕಮ್ ಆಗುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಒಂದು ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿ ನೀವು ನಿಮ್ಮ ಲೈಫ್, ನಿಮ್ಮ ಗೋಲ್ಸ್, ನಿಮ್ಮ ಇಂಡಿಪೆಂಡೆನ್ಸ್ ಮೇಲೆ ನೀವು ಫೋಕಸ್ ಮಾಡಿರೋದಕ್ಕೆ ಈ ವ್ಯಕ್ತಿಗೆ ಹರ್ಟ್ ಕೂಡ ಆಗಿದೆ. ಓಕೆ, ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾಯಿಲ್ಲ ಅನ್ನೋವಂಥ ಒಂದು ಫೀಲಿಂಗ್ ಕೂಡ ಅವ್ರಿಗನ್ಸಿದೆ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ನಿಮ್ಮನ್ನು ಅವರು ಬ್ಯಾಡಾಗಿ ಟ್ರೀಟ್ ಮಾಡಿದ್ರೆ ನೀವು ಅವ್ರನ್ನ ನೀವು ಬ್ಯಾಡಾಗಿ ಟ್ರೀಟ್ ಮಾಡ್ತಾಯಿಲ್ಲ. ಬಟ್ ಇನ್ಸ್ಟೆಡ್ ಯು ಫೋಕಸ್ಡ್ ಆನ್ ಯುವರ್ ಸೆಲ್ಫ್, ವಿಚ್ ಇಸ್ ವೆರಿ ಗುಡ್. ಪೈಲ್ 2. ಆ್ಯಂಡ್ ನಿಮ್ಮ ಒಂದು ಏಂಜಲ್ ಗೈಡೆನ್ಸ್ ಅಂತ ನೋಡೋದಾದರೆ ಆಪರ್ಚುನಿಟಿ, ವೀಲ್ ಆಫ್ ಫಾರ್ಚೂನ್ ಬಂತು. ಆ್ಯಂಡ್ ಆಪರ್ಚುನಿಟಿ, ಬ್ರೈಟ್ ಆಪರ್ಚುನಿಟೀಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗುತ್ತೆ. ನಿಮ್ಮ ಸುತ್ತಮುತ್ತಲಿ ಜನ ಇದ್ದಾರೆ ಹೂ ವಿಲ್ ಹೆಲ್ಪ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯು. ಸಕ್ಸಸ್. ಇಟ್ಸ್ ಅ ವೆರಿ 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 ಗುಡ್ ರೀಡಿಂಗ್, ವೆರಿ ಎಂಪವರಿಂಗ್ ಆ್ಯಂಡ್ ವೆರಿ ಪವರ್ಫುಲ್ ರೀಡಿಂಗ್. ಪೈಲ್ 2. ಖಂಡಿತ ಸಕ್ಸಸ್ ಆ್ಯಂಡ್ ಆಪರ್ಚುನಿಟಿ ನಿಮ್ಮ ಹತ್ರ ಇದೆ. ಸೊ ಇಟ್ಸ್ ಆಲ್ ಗುಡ್. ಓಕೆ, ಆಲ್ ಗುಡ್. ಕಂಗ್ರ್ಯಾಚುಲೇಷನ್ಸ್ ಪೈಲ್ 2. ಆ್ಯಂಡ್ ಸೊ ಹಿಯರ್ ವಿ ಆರ್ ಎಂಡಿಂಗ್ ದ ರೀಡಿಂಗ್. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಪೈಲ್ 2. ಥ್ಯಾಂಕ್ ಯು. ಬಾಯ್.